ಯತೀಂದ್ರ ಸಿದ್ದರಾಮಯ್ಯನವರು ನಾಲ್ವಡಿಯವರಿಗಿಂತ ರಾಜರ್ಷಿ ಅವ್ರಿಗಿಂತ ನಾವು ಅಭಿವೃದ್ಧಿ ಮಾಡಿದ್ದೀವಿ ನಮ್ಮ ತಂದೆಯವ್ರ ಸರ್ಕಾರ. ಇದು ದುರಂಕಾರದ ಪರಮಾವಧಿ. ಮತ್ತೆ ಅವ್ರ ತಂದೆ ಸಿದ್ದರಾಮಯ್ಯನವರು ನಾನು ದೇವರಾಜರ್ಸ್ಗಿಂತ ದೊಡ್ಡವನು ನಾನು. ಈಗ ಮಗ ನಾವು ಮಹಾರಾಜರಿಗಿಂತ ದೊಡ್ಡವರು. ಹಾಗಾಗಿ ಒಂಥರ ವಂಶವಾಹಿನಿಯಲ್ಲಿ ಹರ್ಕೊಂಬಂದ್ಬಿಟ್ಟಿದೆ ದುರಂಕಾರ ಅನ್ನೋದು. ಸಿದ್ದರಾಮಯ್ಯನವರ ಕುಟುಂಬ ವಂಶವಾಹಿನಿಯಲ್ಲಿ ದುರಂಕಾರ ಬಂದ್ಬಿಟ್ಟಿದೆ. ಆದ್ದರಿಂದ ಇದನ್ನು ನಾವು ಖಂಡಿಸ್ತೀವಿ. ಒಂದು ಸಂದರ್ಭದಲ್ಲಿ ನಾನೇ ದೇವರಾಜರ್ಸ್ಗಿಂತ ದೊಡ್ಡವನು, ಅವ್ರಿಗಿಂತ ಅದೇನೇನೋ ಕಡ್ದಾಕ್ಬಿಟ್ಟಿದ್ದೀನಿ ಅಂತ ಹೇಳಿ. ಏನಪ್ಪ 5 kg ಅಕ್ಕಿ ಕೊಟ್ಟ ತಕ್ಷಣ ನೀನು ದೇವರಾಜರ್ಸ್ ಆಗ್ಬಿಟ್ಟಿದ್ದ? ಪುಣ್ಯಾತ್ಮ 21 ಲಕ್ಷ ಹೆಕ್ಟೇರ್ ಭೂಮಿ ಕೊಟ್ಟನಲ್ರಿ. ಅಯ್ಯೋ ನೀವೇನೇನಿಲ್ಲ, ಯಾಕೋ ಒಂಥರ ಮನುಷ್ಯ ದ್ವೇಷಿಗಳ ಥರ ಮಾತಾಡ್ತಾ ಇದ್ದಾರೆ. ಮನುಷ್ಯ ದ್ವೇಷಿಗಳ ಥರ ಮುಖ್ಯಮಂತ್ರಿ ಅವ್ರ ಮಗ ಮಾತಾಡ್ತಾ ಇರೋದು. ನಮ್ಮಲ್ಲಿ ಕೆಲವ್ರನ್ನ HM ಅಂತ ಕರೀತಾರೆ. HM ಅಂದರೆ ಹುಚ್ಚುಮುಂಡೆದು ಅಂತ ಅರ್ಥ. ಆ ಪರಿಸ್ಥಿತಿ ಬಂದು ನಿಂತಿದ್ವಿ. ಆದ್ದರಿಂದ ಇದು ಒಳ್ಳೆಯದಲ್ಲ. ಈ ರೀತಿ ಮಾತಾಡುವಂಥದ್ದು ಒಳ್ಳೆಯದಲ್ಲ. ನೀ ಇನ್ನೂ ಬೆಳೆಯೋನಿದೆಯಪ್ಪ, ನೀ ಇನ್ನೂ ಬೆಳೆಯೋನಿದ್ದೆ, MLC ಇದೆಯಾ. ಹಾಗಾಗಿ ದಯಮಾಡಿ ಈ ಥರ ಎಲ್ಲ ಹುಚ್ಚುಚ್ಚಾಗಿ ಮಾತಾಡಬಾರ್ದು. ಅಲ್ಲ, ಒಂದಂತಲ್ಲಿ ಅವರು ನಾವು ದೇವರಾಜ ಅರಸುಗಿಂತಲೂ ಕೂಡ ದೇವರಾಜ ಅರಸು ರೀತಿ ಆಡಳಿತ ಮಾಡ್ತಾ ಇದ್ವಿ ಅಂತ ಒಬ್ರು ಹೇಳ್ತಾರೆ. ಈಗ ನಾಲ್ವಡಿಗಿಂತಲೂ ಜಾಸ್ತಿ ಅನ್ನುವಂಥ ಪರಿಸ್ಥಿತಿ. ಯಾರ್ಯಾರಿಗೂ ಸಮ ಅಲ್ಲ, ಭಾಳ ಕೆಳಗಡೆ ಇದ್ದಾರೆ. ದೇವರಾಜರಿಗೂ ಸಮ ಇಲ್ಲ, ಮಹಾರಾಜರಿಗೂ ಸಮ ಇಲ್ಲ, ಯಾರ್ಯಾರಿಗೂ ಹೋಗ್ಲಿ, ಕೃಷ್ಣ ಅವ್ರಿಗೂ ಸಮ ಇಲ್ಲ, SM ಕೃಷ್ಣರವ್ರಿಗೂ ಸಮ ಇಲ್ಲ. ಏನು ಎಂತೆಂಥ ಕಾರ್ಯಕ್ರಮ ಕೊಟ್ಟರು ಹೇಳಪ್ಪ. ನೀನು ಯಾವ ಕಾರ್ಯಕ್ರಮ ಕೊಟ್ಟಿದ್ಯಾ? ನಿಮ್ಮಪ್ಪ ಯಾವ ಕಾರ್ಯಕ್ರಮ ಕೊಟ್ಟವರು? ಅಟ್ಲೀಸ್ಟ್ ಪಾಪ ಅಯ್ಯೋ SM ಕೃಷ್ಣ ಅವರು ನಾವು ಇದ್ವಲ್ಲ, ಬಿಸಿ ಊಟ ಕೊಟ್ಟರು ಮಕ್ಕಳಿಗೆ, ಯಶಸ್ವಿನಿ ಕೊಟ್ಟರು, ಸ್ತ್ರೀ ಶಕ್ತಿ ಕೊಟ್ಟರು. ಹೇಳಪ್ಪ ನಿಂದು ಯಾವ್ದಾದ್ರು ಒಂದು. ಅಕ್ಕಿ ಕೊಟ್ಟಿದ್ದು ಯಾರು ಅಕ್ಕಿ ಕತ್ತೆ? ಆಮೇಲೆ ನೀವು ಒಂದ್ಸರಿ ಹೇಳಿದ್ರಿ, ಏನು ಮಹಾರಾಜ ಅವ್ರ ಅಪ್ಪನ ಮನೆ ದುಡ್ಡು ತಂದು ಮಾಡಿಬಿಟ್ಟ. ಏನು ನೀನು ನಿಮ್ಮ ಅಪ್ಪನ ಮನೆಯಿಂದ ದುಡ್ಡು ತಂದು ಮಾಡ್ತಾ ಇದ್ದೀನಪ್ಪ? ಮಹಾರಾಜ ರೀ. ಇವತ್ತಿಗೂ ನಮ್ಮ ಕಡೆಗಳಲ್ಲಿ ಅವ್ರ ಹೆಸರಲ್ಲಿ ಭೂಮಿ ಇದೆ. ಅಕ್ಷರ, ಅನ್ನ, ಆರೋಗ್ಯ ಕೊಟ್ಟಂಥವ್ರು ಪುಣ್ಯಾತ್ಮರು ಮಹಾರಾಜರಿಗೆ. ನೀನೇನಪ್ಪ ಕೊಟ್ಟಿ? ಈ ದೌಲತ್ಗಿರಿ ಬೇಡ, ಭಾಳ ದಿವಸ ನಡೆಯಲ್ಲ. ಅಲ್ಲ, ನಾಲ್ವಡಿ ಅವರ ಆಡಳಿತ ಕಂಪೇರ್ ಮಾಡುವಂಥ ರಾಜಕಾರಣಿಗಳು ಕರ್ನಾಟಕದಲ್ಲಿ ಇದ್ದಾರೆ ಆ ಥರ? ಖಂಡಿತ ಇಲ್ಲ. ನಾಲ್ವಡಿಯವರಂತ ಆಡಳಿತ ಮಾಡಿದಂಥವ್ರನ್ನ ಅವ್ರಿಗೆ ಹೋಲಿಸ್ಕೊಳ್ಳುವಂಥ ಯಾವ ರಾಜಕಾರಣಿಯೂ ಇಡೀ ಭಾರತದಲ್ಲೇ ಇಲ್ಲ. ಯಾಕೆ ಈ ಹೋಲಿಕೆಗೆ ಮಾತುಗಳು ಬರ್ತಾ ಇದ್ದಾವೆ? ದುರಂಕಾರದ ಪರಮಾವಧಿ ಅಂತ ಹೇಳಿದೆ ಅದು.